ಎಸ್ ನಂಜನಗೂಡು ತಾಲೂಕಿನ ತರಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ ಗ್ರಾಪಂ ಸದಸ್ಯ ನಂಜುಂಡಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಸೋಮವಾರ ರೈತ ಮುಖಂಡ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಗ್ರಾಮದ ಕೆಲವರು 2 ದಿನಗಳ ಹಿಂದೆ ಸಂಘದ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಅಮಾನತು ಕಾರ್ಯದರ್ಶಿ ವಿರುದ್ಧ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿ. ಕಳೆದ 17 ವರ್ಷಗಳಿಂದ ಸುಮಾರು 6 ಕೋಟಿಗಳಷ್ಟು ಸಂಘದ ವ್ಯವಹಾರ ನಡೆದಿದೆ. ಪ್ರತಿ ವರ್ಷ ಆಡಿಟ್ ಹಾಗೂ ವಾರ್ಷಿಕ ಮಹಾಸಭೆ ನಡೆದುಕೊಂಡು ಬಂದಿದೆ. ಹಾಲು ಉತ್ಪಾದಕರು ಕೂಡ ಸಭೆಗಳಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಗ್ರಾಮದ ಕೆಲವು ವ್ಯಕ್ತಿಗಳು ದಾಖಲೆ ರಹಿತವಾಗಿ ಸಂಘದ ಅಮಾನತು ಕಾರ್ಯದರ್ಶಿ ಮಹೇಶ್ ವಿರುದ್ಧ ಕೋಟಿಗಳ ಲೆಕ್ಕದಲ್ಲಿ ಆರೋಪ ಮಾಡಿದ್ದಾರೆ. ಅಮಾನತು ಕಾರ್ಯದರ್ಶಿ ಇದ್ದ ಸಂದರ್ಭದಲ್ಲಿ ಸಂಘದಲ್ಲಿ ಲಕ್ಷಾಂತರ ಹಣ ಉಳಿದಿತ್ತು. ಉಳಿಕೆ ಹಣ ಇದ್ದಷ್ಟು 5 ತಿಂಗಳಿನಿಂದ ಈಗ ಕಡಿಮೆಯಾಗಿದೆ. ಬಿಎಂಸಿ ಕೇಂದ್ರವು ಕೂಡ ಸ್ಥಗಿತಗೊಂಡಿದೆ. ಮೈಸೂರಿನ ಸಹಾಯಕ ನಿಬಂಧಕರ ಕಚೇರಿ ಕೋರ್ಟ್ನಿಂದ ಅಮಾನತು ವಿಷಯಕ್ಕೆ ಸಂಬಂಧಿಸಿದಂತೆ ತಡೆ ನೀಡಿ ಮತ್ತೆ ಕಾರ್ಯದರ್ಶಿ ಹುದ್ದೆಗೆ ತೆರಳಲು ಸೂಚಿಸಿದರೂ ಕೂಡ ಕೆಲ ವ್ಯಕ್ತಿಗಳು ಇಲ್ಲ ಸಲ್ಲದ ಆರೋಪ ಮಾಡಿ ಕೆಲಸಕ್ಕೆ ತಡೆ ಒಡ್ಡುತ್ತಾರೆ ಅಂತ ಆರೋಪವನ್ನ ಮಾಡಿದ್ರು. ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಮಾತನಾಡಿ, ಯಾವುದೇ ವ್ಯಕ್ತಿಯ ಮೇಲೆ ಆರೋಪ ಮಾಡುವ ಮೊದಲು ಸಂಬಂಧಪಟ್ಟ ದಾಖಲಾತಿ ಇರಬೇಕು. ಪ್ರತಿ ವರ್ಷ ನಡೆಯುವ ಸಭೆಯಲ್ಲೂ ಯಾರು ಕೂಡ ಈ ಬಗ್ಗೆ ಚರ್ಚೆ ಮಾಡದೆ ಪ್ರಸ್ತುತ ವಿನಾಕಾರಣ ಅಮಾನತು ಕಾರ್ಯದರ್ಶಿಯ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ವಿಷಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಮಾಹಿತಿಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಸಂಘಗಳು ಉಳಿಯಬೇಕು ಅಂತ ಮನವಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಸಿದ್ದನಾಯಕ, ಗುರುಲಿಂಗಪ್ಪ, ಕೆಂಪಣ್ಣ, ಮಹಾದೇವಮ್ಮ, ಸರೋಜಮ್ಮ, ದೊರೆಸ್ವಾಮಿ, ಶಿವಕುಮಾರ್, ಜವರೇಗೌಡ, ದೊರೆಸ್ವಾಮಿ, ನಾಗಣ್ಣ, ಪಾಪಯ್ಯ, HS ರಾಜು, ಅಮಾನತು ಕಾರ್ಯದರ್ಶಿ ಮಹೇಶ್, ಕೆರೆಹುಂಡಿ ರಾಜಣ್ಣ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ನಿನ್ನೆ ಮೊನ್ನೆ ತರಗನಹಳ್ಳಿ ಗ್ರಾಮದಲ್ಲಿ ನಡೆದಂತ ಸದಸ್ಯರುಗಳು, ಉಪಾಧ್ಯಕ್ಷರು, ಸದಸ್ಯರುಗಳು, ಅಧ್ಯಕ್ಷರುಗಳ ವಿರುದ್ಧ ಏನ್ ಆರೋಪ ಮಾಡಿ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿದೆ, ಈ ವಿಚಾರ ಸತ್ಯಕ್ಕೆ ದೂರವಾದಂಥದ್ದು. ಅವರೆಲ್ಲ ಏನ್ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ, ಡೈರಿಲಿ 5 ಕೋಟಿ ಹೊಡೆದ್ಬಿಟ್ಟಾರೆ ಅಂತ ಒಬ್ರು ಅಂದ್ರೆ, 10 ಕೋಟಿ ಹೊಡೆದ್ಬಿಟ್ಟಾರೆ ಅಂತ ಒಬ್ರು ಅನ್ನೋದು, 7 ಕೋಟಿ ಹೊಡೆದಾರೆ ಅಂತ ಒಬ್ರು ಅನ್ನೋದು, 1 ಕೋಟಿ ಹೊಡೆದಾರೆ ಅಂತ ಒಬ್ರು ಅನ್ನೋದು. ನಾನು ಗೌರವದಿಂದ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ವಿನಂತಿ ಏನಂದ್ರೆ, ಯಾವುದೇ ಒಂದು ವ್ಯವಹಾರ ಅವ್ನು 10 ಕೋಟಿ ಹೊಡಿಬೇಕಾದ್ರೆ ಅಲ್ಲಿ 100 ಕೋಟಿ ವ್ಯವಹಾರ ನಡೆದಿರ್ಬೇಕು. ಇವತ್ತಿನವರೆಗೆ ನಮ್ಮಲ್ಲಿ 5.5 ಕೋಟಿಯಿಂದ 6 ಕೋಟಿ ಒಳಗಡೆ ಕಳೆದ 17 ವರ್ಷದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘ ನಮಗೆ ನಡೀತಾ ಇದೆ. 17 ವರ್ಷದಿಂದ 5.5ರಿಂದ 6 ಕೋಟಿ ಒಳಗಡೆ ವ್ಯವಹಾರ ನಡೆದಿರೋದು. ಇಲ್ಲ 17 ವರ್ಷಕ್ಕೆ ಟೋಟಲ್ ಅವ್ರ ಲೆಕ್ಕ ಕೇಳಿದ್ರೆ 17 ವರ್ಷದಿಂದ ಅಂತ. ಇವ್ರು ಹೇಳ್ತಾರೆ 20 ಕೋಟಿ ಆರೋಪ ಅನ್ನೋದು, ಒಬ್ಬ 1 ಕೋಟಿ ಅನ್ನೋದು, ಒಬ್ಬ 50 ಲಕ್ಷ. ಈ ತರ 5 ಟ್ರಾನ್ಸಾಕ್ಷನ್ ನಡೆದಿದೆ ಸರ್. ಅಂದಾಜು 17 ವರ್ಷಕ್ಕೆ ಇಡೀ 17 ವರ್ಷದಿಂದ. ಅದರಲ್ಲಿ ಪ್ರತಿ ವರ್ಷನೂ ಆಡಿಟ್ ಆಗಿದೆ, ಜನರಲ್ ಬಾಡಿ ಆಗಿದೆ. ಇವತ್ತು ಏನ್ ಆರೋಪ ಮಾಡ್ತಾ ಇದ್ದಾರೆ, ಅವರೇನೆ ಬಂದು ಜನರಲ್ ಬಾಡಿ ಸೈನ್ ಹಾಕಿದ್ದಾರೆ, ಒಪ್ಕೊಂಡಿದ್ದಾರೆ. ಇದು ಇನ್ನು 60 ದಿನಗಳಲ್ಲಿ ನಮ್ಮ ಸಹಕಾರ ಸಂಘ ಚುನಾವಣೆ ಇದೆ ತರಗನಹಳ್ಳಿ ಗ್ರಾಮ ಸಂಬಂಧಪಟ್ಟಂಗೆ. 5 ವರ್ಷ ಕಂಪ್ಲೀಟ್ ಆಗುತ್ತೆ ಈ ಸೆಪ್ಟೆಂಬರ್ಗೆ. ಹಾಗಾಗಿ ಕೆಲವು ವ್ಯಕ್ತಿಗಳು, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಕೆಲವು ವ್ಯಕ್ತಿಗಳು ಇವನು ಲೂಟಿ ಮಾಡಾನೆ, ಏನು ಆರೋಪ ರಹಿತವಾಗಿ, ದಾಖಲೆ ಸಹಿತ ಇಲ್ಲ, ದಾಖಲೆ ರಹಿತವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದರಿಂದ ತಾವು ತಮ್ಮ ಮುಂದೆ ಬಂದಿರೋ ಉದ್ದೇಶ ಏನಂದ್ರೆ, ನಮ್ಮ ತರಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಆ ರೀತಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಆದರೂ ಕೂಡ ದಿನಾಂಕ 10/2/2025 ಹಾಲು ಉತ್ಪಾದಕರು ಕೆಲವು ವ್ಯಕ್ತಿಗಳು ಈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಮಹೇಶ್ ಮೇಲೆ ಕಂಪ್ಲೇಂಟ್ ಮಾಡಿದಂತ ಸಂದರ್ಭದಲ್ಲಿ ಇದೇ ನಿರ್ದೇಶಕರು, ಇದೇ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿ ಅವನು ತಾತ್ಕಾಲಿಕವಾಗಿ ಅಮಾನತು ಮಾಡಿದ್ರು. ಯಾರನ್ನ? ಮಹೇಶ್ ಕುಮಾರ್. ಈ ಅಮಾನತು ಮಾಡಕ್ಕೆ ಹೋರಾಟ ಮಾಡ್ತಿದ್ನಲ್ಲ ಆ ವ್ಯಕ್ತಿನೇ ಅದಕ್ಕೆ ಬಂದು ಕಾರ್ಯನಿರ್ವಹಣಾಧಿಕಾರಿ ಕೂತ್ಕೊಂಡ ತಾತ್ಕಾಲಿಕವಾಗಿ. ಯಾರು? ಮಹಾದೇವ್ ಪ್ರಸಾದ್ ಅನ್ನೋ ಹುಡುಗ ಕೂತ್ಕೊಂಡ ನಂತರದಲ್ಲಿ ಹಾಲು ಉತ್ಪಾದಕರು ಆಯ್ತು ಬಿಡಪ್ಪ ನೀನೇ ಮಾಡು, ಅವನೇನ್ ಹೇಳ್ತಿದ್ರೆ ದಿನಕ್ಕೆ 2,000 ಉಳಿತ, 3,000 ಉಳಿತ, 1,000 ಉಳಿತ ಅಂತ ಅವನು ಹಾಲು ಉತ್ಪಾದಕರಿಗೆ ತಲೆ ತುಂಬಿ ಮಾಡ್ತಾ ಇದ್ದ. ಇವ್ರು ಬಿಟ್ಟಂತ ಸಂದರ್ಭದಲ್ಲಿ, ನಮ್ಮ ಮಹೇಶ್ ಕುಮಾರ್ ಇದ್ದಂತ ಸಂದರ್ಭದಲ್ಲಿ 2,40,000 ರೂಪಾಯಿ ಅಲ್ಲಿ ಲಾಭದಲ್ಲಿ ಉಳಿಸ್ಬಿಟ್ಟು ಇವ್ನ ಅಮಾನತು ಮಾಡ್ತೀನಿ, ಅಕೌಂಟ್ ಅಲ್ಲಿ ಅಷ್ಟು ಅಮೌಂಟ್ ಹಣ ಇತ್ತು. ಆದ್ರೆ ಆ ದಿನಗಳಿಂದ 10/2/2025 ಇವತ್ತು ಗಂಟ 5 ತಿಂಗಳಾಗಿದೆ ಇವ್ನ ಅಮಾನತು ಮಾಡಿ. 5 ತಿಂಗಳಲ್ಲಿ ಅವನು ಬಂದ ನಂತರ ಬಿಎಂಸಿ ಕೇಂದ್ರ ಮುಚ್ಚಿತು. ಮತ್ತೆ ಯಾವುದೇ ರೀತಿ 2,40,000 ಇದ್ದು ಅವನ ಮಾತಿನ ಪ್ರಕಾರ ಹೋದ್ರು ದಿನಕ್ಕೆ 1,000 ಅಂದ್ರೂ 1.5 ಲಕ್ಷ ಪ್ಲಸ್ ಇದೇ 390 ಹಾಕ್ಬೇಕಾಯ್ತು. ಇವತ್ತು ಅಷ್ಟು ಅಮೌಂಟ್ ಅಕೌಂಟ್ ಅಲ್ಲಿ ಇಲ್ಲ. ಎಷ್ಟಿದೆ? 40 ಇದೆ. ಈಗ
ಈ 240 ಇತ್ತಲ್ಲ ಅದು 1 ಲಕ್ಷ ಖರ್ಚಾಗಿ ಬೋನಸ್ ಯಾರ ಅಕೌಂಟ್ ಹೋಗ್ಬೇಕು, ಬೋನಸ್ಗೆ ಯಾರ ಅಕೌಂಟ್ ಆಗಿದೆ ಅಂತಕ್ಕಂಥದ್ದು ಹಣಕಾಸು ಆಲಿಂದ ಇರ್ತಕ್ಕಂಥ ಹಣಕಾಸು ಯಾರ ಅಕೌಂಟ್ ಜಮಾ ಆಗಿದೆ ಅಂತಕ್ಕಂಥ ಬ್ಯಾಂಕಿಂದ ಬೋನಸ್ ಕೊಡಬೇಕು. ಬೈ ಹ್ಯಾಂಡ್ ಕೊಡ್ತಾರೆ ಬೋನಸ್, ಈಗ ಬೈ ಹ್ಯಾಂಡ್ ಬೋನಸ್ ಕೊಡ್ತಕ್ಕಂಥದ್ದು 10 ವರ್ಷದ ಹಿಂದೆ ಇತ್ತು. ಇವತ್ತಿನ ದಿನ ಎಲ್ಲವೂ ಡಿಜಿಟಲೀಕರಣವಾಗಿ ನಾನು ಎಷ್ಟು ಹಣ ಹಾಕ್ತೀನಿ, ನನಗೆ ಕೊಟ್ಟು ಬ್ಯಾಂಕ್ ಎಷ್ಟಿದೆ, ನನಗೆ ಎಷ್ಟು ರೇಟ್ ಬರ್ತದೆ, ನನಗೆ ಈ ವಾರದಲ್ಲಿ ಎಷ್ಟು ದುಡ್ಡು ಬರ್ತದೆ, ಎಲ್ಲವೂ ಕೂಡ ನೇರವಾಗಿ ಅಕೌಂಟ್ಗೆ ಜಮಾ ಆಗ್ತಕ್ಕಂಥದ್ದು. ಆ ಕಾರಣಕ್ಕೆ ನಾವು ಮುಖಂಡರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು, ನಾವು ಆರೋಪ ಮಾಡಬೇಕಾದ್ರೆ ನನ್ನ ದಾಖಲೆಗಳನ್ನ ಕ್ಯಾಟಗರಿ ಯಾವ ಮನೆಗೆ ಹೋಗಿದೆ ಅಂತ ಹೇಳಿದ್ರೆ ಆ ಹೋಗಿರ್ತಕ್ಕಂಥ ಕ್ಯಾಟಗರಿ ಎಷ್ಟು ಇತ್ತು, ಎಷ್ಟು ಜನ ಕೊಟ್ಟಿದೀವಿ, ಹಣನ ಕೊಡದೆ ಕ್ಯಾಟಗರಿಗೆ ಸ್ವೀಕಾರ ಬರ್ತಕ್ಕಲ್ಲ, ಬೋನಸ್ ದುಡ್ಡಿಗೆ ಯಾವ ನನ್ನ ಅಕೌಂಟ್ ಭಾಗ್ಯರಾಜ್ ಅಕೌಂಟ್ ಜಮಾ ಮಾಡಕ್ಕಾಗ್ತದ, ಇಲ್ಲ ನಿಮ್ಮ ಅಕೌಂಟ್ ಮೋಹನ್ ಅಕೌಂಟ್ ಜಮಾ ಮಾಡಕ್ಕಾಗ್ತದ? ಯಾರು ಅಲ್ಲಿ ಜೊತೆ ಆರೋಪಿಸಿದ್ರೆ ಅವ್ರಿಗೆ ಜಮಾ ಆಗಿದೆ, ಅವ್ರಿಗೆ ಕ್ಯಾಟಗರಿ ಹೋಗಿದೆ, 20 ಕೋಟಿ ವ್ಯವಹಾರ ಆಗಿದೆ ಅಂತ ಹೇಳ್ತಕ್ಕಂಥ ಮುಖಂಡರು ದಾಖಲೆ ತಗೊಂಡು ಹೇಳಿ, ಆಗ ನಾವು ಕೂಡ ಅವ್ರ ಕಡೆ ಕೈ ಜೋಡಿಸಿ ಹೋರಾಡ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನು ಇವತ್ತು 20 ಕೋಟಿ ವ್ಯವಹಾರ ಆಗಿದೆ ಅಂತ ಆರೋಪ ಮಾಡಿದ್ರೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳೋದು ಬಂದಿದ್ದಾನೆ. ಈಗ ಇವನಿಗೆ ಕೋರ್ಟ್, ನಾವು ಈ ನ್ಯಾಯ ಯಾವುದೇ ಒಂದು ಕೋರ್ಟ್ ನಮ್ಗೆ ದಾಖಲಾತಿ ಕೊಟ್ಟಾಗ ಇದ್ರ ಪ್ರತಿವಿರುದ್ಧ ನಾವು ಹೋಗಕ್ಕಾಗಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ. ಅವ್ನು ಸರಿ ಇಲ್ಲ ಅನ್ನೋದನ್ನ ಈಗ ಕೆಲವರು ಮಾಡ್ತಾ ಇದ್ರಲ್ಲ, ಅವ್ರು ಮಾಡಿ ಇವ್ನು ಈ ಆದೇಶದ ವಿರುದ್ಧ ಬಂದ್ರೆ ಸರ್ ನಾಳೆಗೆ ಅವನ್ನ ಸಸ್ಪೆಂಡ್ ಮಾಡಿಸಿ ಅವನಲ್ಲ ಸರ್ ಅವ್ರದ್ದು ಸರಿ ಇದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿನ ತಕೊಂಡು ಅವನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾವನೇ ಆಗಿರಲಿ ಸರಿಯಾದ ದಾಖಲಾತಿ ತಲುಪುತ್ತಂತ ಸಂದರ್ಭದಲ್ಲಿ ಅವನು ಕರ್ತನಂತ ಪ್ರೂವ್ ಆದಂತ ಸಂದರ್ಭದಲ್ಲಿ ಅವ್ನ ಏನ್ ಆಸ್ತಿ ಮನೆ ಏನಿದೆ ಅದನ್ನ ಮಾಸಿ ಕಟ್ಕೊಡಕ್ಕೆ ನಾವು ಬದ್ಧ ಸರ್. ಯಾಕಂದ್ರೆ ಅವನ ಮೇಲೆ ಆರೋಪ, ಈಗ ನನ್ನ ಆರೋಪಿ ಅಲ್ಲ ಅಂತ ಏರ್ಪೋರ್ಟ್ ಇಂದ ಸ್ಟೇ ತಂದನಪ್ಪ, ಅದನ್ನ ಆರೋಪ ಅಂತ ಅಂದ್ಬಿಟ್ಟು ಏನ್ ಆರೋಪ ಮಾಡ್ತಾರೆ ಆರೋಪಕರು ಅವ್ರು ಮಾಡಿ ಅವ್ರು ತಂದ್ಬಿಟ್ರೆ ಸರ್ ಅವ್ನ್ ಏನಿದೆ ಆಸ್ತಿ ಮಾಸಿ ಕಟ್ಟೋದಕ್ಕೆ ನಾವು ಬದ್ಧ ಸರ್. ಅವ್ನು ಯಾವುದೇ ರೀತಿ ಅಕ್ರಮ ಮಾಡಿದ್ರೆ ಅದಕ್ಕೆ ಇವತ್ತು ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಡೈರೆಕ್ಟರ್ ಮುಖಾಂತರ ಅವ್ನು ಏನೇ ಕದ್ದನ ಅಂತ ಇವನು ಯಾರು ಕದ್ದಿಲ್ಲ ಅಂತಂದ್ರೆ ಅವ್ರು ಕದ್ದನ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವತ್ತೇ ಅವ್ರ ಅಪ್ಪಂದು 1 ಎಕರೆ ಜಮೀನಿದೆ, ಮನೆಯೂ ಇದೆ ಅವ್ರಿಗೆ, ಅದನ್ನ ಮಾತಿ ಅವ್ನು ಜೀತನಾದ್ರಿಗೆ ಕಟ್ಟಬೇಕು. ನಮ್ಮ ರೂಪರೇಖೆ